ನಮಸ್ಕಾರ ಎಲ್ರಿಗೂ. ಇದೊಂದು ವಿಡಿಯೋ ನೋಡ್ಕೊ ಬನ್ನಿ. ಇದು ಯಾವ ರಿಲೇಟೆಡ್ ವಿಡಿಯೋ ಅಂದ್ರೆ ಸೌಜನ್ಯ ತಾಯಿ ಅವರು ಸಮೀರ್ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ವಿಡಿಯೋ ಮಾಡಿರೋದನ್ನ ಅವರು ಹೇಗೆ ಸಮರ್ಥನೆ ಮಾಡ್ಕೋತಿದ್ದಾರೆ ಅಂತ ನೋಡ್ಕೊ ಬನ್ನಿ. ಅದರಲ್ಲಿ ಏನ್ ತಪ್ಪಿದೆ ಏನ್ ತಪ್ಪಿಲ್ಲ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಇದರಲ್ಲಿ ನಾವು ಹುಡ್ಕೋಕ್ಕಾಗೋದಿಲ್ಲ, ಯಾಕಂದ್ರೆ ಸೌಜನ್ಯ ತಾಯಿ ಅವರು ಆ ಸಿಚುವೇಶನ್ ಅಲ್ಲಿ ಅವ್ರು ಆ ತರ ಸಿಚುವೇಶನ್ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ನೋಡ್ಕೊ ಬಂದು ಆಮೇಲೆ ಮಾತಾಡೋಣ. ಬಟ್ಟೆ ಎಲ್ಲ ತೆಗೆದು ಬೆತ್ತಲೆಯಾಗಿ ಮಗುವನ್ನು ಬಿಸಾಡಿದ್ದಾರೆ. ಆ ಮಗು ಎಷ್ಟು ಬೊಬ್ಬಿಡಿರ್ಬೋದು, ಅಮ್ಮ ನನ್ನನ್ನು ಬದುಕಿಸಿ ಅಂತ. ಆ ಮಾತಿಗೆ ಇವರು ಕೇಳದಿದ್ರು ಆ ನೋವು ಮನಸ್ಸಲ್ಲಿಟ್ಟು ಇವತ್ತು ವಿಡಿಯೋ ಮಾಡಿ ಇಡೀ ದೇಶಕ್ಕೆ ಕೋಟ್ಯಾಂತರ ಜನ ನೋಡಿದ್ದಾರೆ. ಆ ಕೋಟ್ಯಾಂತರ ಜನಗಳಿಗೆ ನಾನು ಸಮೀರರ ಪರವಾಗಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ. ಸಮೀರ್ ಅವರಿಗೆ ಏನು ಆಗದಂತೆ ಇಡೀ ಕೋಟಿ ಜನ ಸೇರಿ ಅವರಿಗೆ ಒಂದು ಭದ್ರತೆಯನ್ನು ಕೊಡಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಅವರು ಏನು ವಿಡಿಯೋಗಳನ್ನು ಮಾಡಿದ್ದಾರಾ ಅದು ಎಲ್ಲ ಸತ್ಯಾಂಶವೇ. ನಾನು ಹೇಳಿದ ಮಾತು ಏನಿದೆಯೋ ಅದೇ ರೀತಿ ಅವರು ವಿಡಿಯೋ ಕೂಡ ಮಾಡಿದ್ದಾರೆ. ಅದೇ ರೀತಿ ಅದು ಮಾಡಿದ್ದರಿಂದ ಇವತ್ತು ಅವರಿಗೆ ಎಲ್ಲಾ ಕಡೆಯಿಂದ ಬೆದರಿಕೆ ಬರ್ತದೆ. ಯಾಕೆಂದ್ರೆ ಸತ್ಯಾಂಶವನ್ನು ಯಾರು ಬಿಡಿಸಬಾರದು. ಇಲ್ಲಿ ಸತ್ಯಾಂಶವನ್ನು ಬಿಡಿಸಿದ್ರೆ ನಾಳೆ ಅರೆಸ್ಟ್ ಮಾಡ್ಬೇಕನ್ನುವಂಥದ್ದು ಇಲ್ಲಿ ಮಾತು ಬರುತ್ತೆ. ಹಾಗಾದ್ರೆ ಸತ್ಯಾಂಶನ ಯಾರು ಬಿಚ್ಚಿಡಬಾರ್ದಾ? ಹಾಗಾದ್ರೆ ಒಂದು ಹೆಣ್ಣು ಮಗುವಿಗೆ ಇಲ್ಲಿ ಖಂಡಿತ ಕೊಲೆ ಮಾಡಬಹುದಾ, ಇಲ್ಲಿ ಅತ್ಯಾಚಾರ ಮಾಡಬಹುದಾ? ಯಾರು ಕೇಳುವವರಿಲ್ವಾ? ಅಲ್ಲ, ನ್ಯಾಯ ಒಂದು ಕೊಡಿಸುವವರು ಯಾರು ಇಲ್ವಾ ನಮ್ಮ ದೇಶದಲ್ಲಿ ಅನ್ನುವಂತ ನನಗೆ ನೋವು ಆಗ್ತಿದೆ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್ ಆ ವಿಡಿಯೋನ. ನಿಮ್ಗೆ ಏನ್ ಅನಿಸ್ತು? ಸೌಜನ್ಯ ತಾಯಿ ಏನಾದ್ರು ಸುಳ್ಳು ಹೇಳಿದ್ರು ಅಂತ ಅನ್ಸುತ್ತಾ? ಈ ವಿಷಯದಲ್ಲೂ ಅವರಿಗೆ ಸುಳ್ಳು ಹೇಳ್ಬೇಕು ಅಂತ ಮನ್ಸು ಬರುತ್ತಾ? ಆ ತರದ್ದು ಮಗಳನ್ನ ಆ ಸಿಚುವೇಶನ್ ಅಲ್ಲಿ ನೋಡ್ಕೊಂಡು ಅವರು ಆ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಇವಾಗ ಸಮೀರ್ ಹೇಳಿದಾಗ ಅದೆಲ್ಲ ಏನು ಹಿಂದೂ ವಿರೋಧಿಗಳು ಮತ್ತೆ ಮುಸಲ್ಮಾನ್ ಹುಡುಗ ಮಾತಾಡ್ದ ಅಂತ ಆಯ್ತು. ಇವಾಗ ಸೌಜನ್ಯ ತಾಯಿ ಖುದ್ದಾಗಿ ಹೇಳಿದಾರಲ್ಲ, ಇವಾಗ ಏನ್ ಹೇಳ್ತಾರೆ? ಆ ಕಿರಿಕೀರ್ತಿ ಅನ್ನೋರು ಕೆಟ್ಟದಾಗಿ ಇನ್ನೊಂದು ದಾರಿ ತಪ್ಪಿಸೋ ಕೆಲಸ ಮಾಡೋ ಅಂತ ಜನಗಳವರು ಹೇಗ್ ಮಾತಾಡಿದಾರೆ ಅಂದ್ರೆ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಕೆಟ್ಟದಾಗಿ ಸಮೀರ್ ಏನು ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತೇ ಆಡಿಲ್ಲ. ನಾನು ಫುಲ್ ವಿಡಿಯೋನ ಒಂದೇ ಶಾರ್ಟ್ ಅಲ್ಲಿ ನೋಡಿದೀನಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಅದು ಅಷ್ಟು ರೀಚ್ ಆಗ್ಬೇಕಂದ್ರೆ ಅದು ಏನು ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ, ಅದು ನರೇಶನ್ ಹೆಂಗ್ ಮಾಡಿದ್ದಾರೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಅದನ್ನ ಜನಗಳು ಒಂದ್ಸರಿ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಒಂದು 8 ತನಕ ನೋಡೋವರೆಗೂ ಅವರಿಗೆ ಸಮಾಧಾನ ಇರಲ್ಲ. ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಅದಕ್ಕೆ ಈ ಸಮೀರ್ ಈ ವಿಡಿಯೋ ಮಾಡಿರೋದ್ರಿಂದನೇ ಇಡೀ ದೇಶಾದ್ಯಂತ ಈ ಕೇಸ್ ಗೊತ್ತಾಗ್ತಿದೆ. ಧರ್ಮಸ್ಥಳದಲ್ಲಿ ಏನ್ ನಡೀತಿದೆ, ಯಾರು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಸುಳ್ಳು ಅಂತ ಹೇಳ್ತಿಲ್ಲ, ಇಲ್ಲ ಧರ್ಮಸ್ಥಳ ದೇವಸ್ಥಾನ ಸುಳ್ಳು ಅಂತ ಹೇಳ್ತಿಲ್ಲ. ಈ ಆಡಳಿತ ಮಾಡೋರು ಎಷ್ಟು ದುರುಪಯೋಗ ಮಾಡ್ಕೋತಿದ್ದಾರೆ, ಅವ್ರ ಹತ್ರ ಇರೋ ಪವರ್ಗಳನ್ನ ಎಷ್ಟು ದುರುಪಯೋಗ ಮಾಡ್ಕೋತಿದ್ದಾರೆ. ಕೊಲೆಗಳೇ ಅಂತಲ್ಲ, ಅಲ್ಲಿ ಅವರೇ ಹೇಳ್ತಾರೆ ಅಲ್ಲಿ ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ಪುಣ್ಯಕ್ಷೇತ್ರ ಆಗಿ ಅದು ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಹೋಗಿ ನಮ್ಗೆ ಶಾಂತಿ ಸಿಗುತ್ತೆ ಅಂತ ಹೋಗೋದು ಎಲ್ಲರೂ. ಅದು ಜಾಸ್ತಿ ಹಿಂದೂ ವಿರೋಧಿ ಕೆಲಸ ಮಾಡ್ತಿರೋದು ಯಾರಂದ್ರೆ ಅಲ್ಲಿ ಆಡಳಿತ ಮಂಡಳಿ. ನಮ್ಮೆಲ್ಲರದು ಒಂದೇ ರಿಕ್ವೆಸ್ಟ್ ಏನಿರ್ಬೇಕು ಅಂದ್ರೆ ಯಾರು ಧರ್ಮಸ್ಥಳನ ಹಾಳಾಗ್ಲಿ ಇಲ್ಲೋ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ಯಾರು ಹೇಳ್ತಿಲ್ಲ. ಈ ಕೇಸಲ್ಲಿ ಸೌಜನ್ಯಕ್ಕೆ 12 ವರ್ಷದಿಂದ ಸಿಗ್ದಿರೋ ನ್ಯಾಯ ಈಗ ಸಿಗ್ಬೇಕು. ಅವಳಿಗೆ ಸಿಕ್ಕಿದ್ಮೇಲೆ ಅದಕ್ಕೊಂದು ಬೆಲೆ. ಸೌಜನ್ಯ ಅಷ್ಟು ಬರ್ಬರವಾಗಿ ಅವಳು ಬೆಳಿಗ್ಗೆನೋ ತಿಂಡಿ ತಿಂದಿರಲ್ಲ, ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲ್ಲ. ಅವಳೇನೋ ಫ್ರೆಂಡ್ ಏನೋ ಫುಡ್ ಆಫರ್ ಮಾಡೋದು ಅದನ್ನು ರಿಜೆಕ್ಟ್ ಮಾಡಿರ್ತಾಳೆ. ಅವಳು ನಿಜ ಹೇಳ್ಬೇಕಂದ್ರೆ ಸಂಜೆವರೆಗೂ ಹೊಟ್ಟೆ ಹಸ್ಕೊಂಡೇ ಬಂದಿರ್ತಾಳೆ. ಅಲ್ಲೇನು ಈಗ ಈ ತರ ಕೊಲೆ ಮಾಡೋದೇನು ಊಟ ಕೊಟ್ಕೊಂಡ ಕೊಲೆ ಮಾಡಿರ್ತಾರೆ, ಅಷ್ಟೆಲ್ಲ ಮಾಡಿರೋ. ನಿಜ ಹೇಳ್ತೀನಿ, ಅವಳಿಗೆ ಬಂದಿರೋ ಸಿಚುವೇಶನ್ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಅದೇ ನಮ್ಮೆಲ್ಲರದು ಒಂದೇ ಪ್ರಾರ್ಥನೆ ಅಂತ ಏನಂತ ಹೇಳಿದ್ರೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು. ಧರ್ಮಸ್ಥಳದಲ್ಲಿ ಏನೇನು ಈ ತರ ಕೃತ್ಯಗಳು, ಅಕ್ರಮ ಚಟುವಟಿಕೆಗಳು, ಈ ಲ್ಯಾಂಡ್ ಮಾಫಿಯಾ ಅದೆಲ್ಲ ಏನಿದೆಯಲ್ಲ ಅದನ್ನ ನಿಲ್ಲೋ ಹಾಗೆ ನಾವು ಮಾಡಲೇಬೇಕಾಗಿದೆ. ಇವ್ರ ಕಡೆಯಿಂದನೇ ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ನಂಬಿಕೆ ಕಳ್ಕೊಳಕ್ ಶುರು ಮಾಡ್ತಾರೆ ಜನಗಳು. ಈ ತರದನ್ನು ನಡಿಬಾರ್ದು. ಹಿಂದೂ ದೇವಸ್ಥಾನ ಅಂದ್ರೆ ನಮ್ಗೆ ಖುಷಿ ಸಿಗ್ಬೇಕು, ಒಂದು ನಂಬಿಕೆಯಲ್ಲಿ ಹೋಗ್ಬೇಕು. ನಾವು ಅಲ್ಲಿ ಬಂದ್ರೆ ನಮ್ಗೆ ದೇವ್ರು ನಂಗೆ ವರ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ನಂಗೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಂಗೊಂದು ಪಾಸಿಟಿವ್ ಮೈಂಡ್ ಸೆಟ್ ಬೆಳಿಬೇಕು. ಆ ತರ ಇರುವಂತ ಜಾಗಗಳವೆಲ್ಲ. ಸೊ ಎಲ್ಲರಿಗೂ ಕೇಳ್ಕೊಳೋದಷ್ಟೇ, ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಎಲ್ಲರೂ ಸಪೋರ್ಟ್ ಮಾಡಿ. ಸಮೀರ್ ಅಂತಾನೆ ಅಲ್ಲ, ಯಾರು ತುಂಬಾ ಜನ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಹಟ್ಟಿಗೆ ಅಂತ ಅವರು ಸ್ಪಾಟ್ ಹೋಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವಾಗ ಇಷ್ಟು ರೀಚ್ ಆಗಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಸುಬ್ರಹ್ಮಣ್ಯ ಅವ್ರದ್ದು
ಸ್ಪಾಟ್ ಹೋಗಿ ಅಲ್ಲೆಲ್ಲ ಏನೇನಾಗಿತ್ತು ಅಂತೆಲ್ಲ ಡೀಟೇಲ್ ಆಗಿ ಹೇಳಿದ್ರು 2 ವರ್ಷದಿಂದ. ಆದರೆ ಅಷ್ಟೆಲ್ಲ ರೀಚ್ ಆಗಿರಲಿಲ್ಲ. ಇವಾಗ ಇಷ್ಟು ಮಟ್ಟಿಗೆ ರೀಚ್ ಆಗಿದೆ. ಇದನ್ನು ಹೊರತನಿಕೆ ಕೊಟ್ಟು ಏನೋ ಮಾಡಿ ಅದು ಸೌಜನ್ಯ ನ್ಯಾಯ ಸಿಗಲೇಬೇಕು. ಸೌಜನ್ಯ ನ್ಯಾಯ ಸಿಗೋದು ಅಂತ ಅಂದ್ರೆ ಈ ಥರದ ಕೃತ್ಯಗಳು ಧರ್ಮಸ್ಥಳದಲ್ಲಿ ನಡೆಯೋದಿಲ್ಲ. ಒಂದ್ಸರಿ ಅವಳಿಗೆ ನ್ಯಾಯ ಸಿಕ್ಕಿ ನಿಜವಾದ ಅಪರಾಧಿಗಳು ಜೈಲಿಗೆ ಹೋದ್ರೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಇನ್ನೂ ಪವಿತ್ರ ಕ್ಷೇತ್ರ ಆಗಿ ಬೆಳೆಯುತ್ತೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.